ಹಂದಿಯನ್ನ ತಡೆಯಲು ಹಾಕಿದಂತಹ ವಿದ್ಯುತ್ ತಂತಿಯನ್ನು ತುಳಿದು ಯುವಕ ಸಾವನ್ನಪ್ಪಿರುವ ಘಟನೆ ಈಗ ನಡೆದಿದೆ. ತೋಟಕ್ಕೆ ಕಾಡು ಹಂದಿಗಳು ಬರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ವಿದ್ಯುತ್ ತಂತಿ ಬೇಲಿಯನ್ನು ಅಳವಡಿಕೆ ಮಾಡಲಾಗಿತ್ತು. ಆದರೆ ನಿನ್ನೆ ಸಂಜೆ ಆಕಸ್ಮಿಕವಾಗಿ ವಿದ್ಯುತ್ ತಂತಿಯನ್ನು ತಗುಲಿ ಯುವಕ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ತೋಟಕ್ಕೆ ಕಾಡು ಹಂದಿಗಳು ಬರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ವಿದ್ಯುತ್ ತಂತಿಯನ್ನು ಇಲ್ಲಿ ಅಳವಡಿಕೆ ಮಾಡಲಾಗಿತ್ತು. ಆದರೆ ನಿನ್ನೆ ಸಂಜೆ ಆಕಸ್ಮಿಕವಾಗಿ ವಿದ್ಯುತ್ ತಂತಿಯನ್ನು ತಗುಲಿ ಸಂದೀಪ್ ಸಾವನ್ನಪ್ಪಿರುವಂಥದ್ದು. ಚಿಟ್ಟಗುಪ್ಪ ತಾಲೂಕಿನ ಬಸರೀಪುರ ಗ್ರಾಮದಲ್ಲಿ ಘಟನೆ ನಡೆದಿರುವಂಥದ್ದು. ಬೀದರ್ ಜಿಲ್ಲೆಯ ಚಿಟ್ಟಗುಪ್ಪ ತಾಲೂಕಿನ ಬಸರೀಪುರ ಈ ಗ್ರಾಮದ ಯುವಕ ಸಾವನ್ನಪ್ಪಿರುವ ಸಂಗಪ್ಪ ಎಂಬುವರ ತೋಟಕ್ಕೆ ವಿದ್ಯುತ್ ತಂತಿಯನ್ನು ಅಳವಡಿಕೆ ಮಾಡಲಾಗಿತ್ತು. ಕಾಡು ಹಂದಿ ಬರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಇದೀಗ ಸಂದೀಪ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಾಡು ಹಂದಿ ಬರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ತೋಟಕ್ಕೆ ತಂತಿ ಬೇಲಿಯನ್ನು ವಿದ್ಯುತ್ ತಂತಿ ಬೇಲಿಯನ್ನು ಅಳವಡಿಕೆ ಮಾಡಲಾಗಿತ್ತು ಕಾಡು ಹಂದಿಯನ್ನು ತಡೆಯುವಂತಹ ನಿಟ್ಟಿನಲ್ಲಿ. ಆದರೆ ನಿನ್ನೆ ಸಂಜೆ ಆಕಸ್ಮಿಕವಾಗಿ ವಿದ್ಯುತ್ ತಂತಿ ತಗುಲಿ ಸಂದೀಪ್ ಇಲ್ಲಿ ಸಾವನ್ನಪ್ಪಿದ್ದಾರೆ. 25 ವರ್ಷದ ಯುವಕ ಸಂದೀಪ್ ಸಾವನ್ನಪ್ಪಿದ್ದು ಚಿಟ್ಟಗುಪ್ಪ ತಾಲೂಕಿನ ಬೀದರ್ ಜಿಲ್ಲೆಯ ಚಿಟ್ಟಗುಪ್ಪ ತಾಲೂಕಿನ ಬಸೀರಾಪುರ ಗ್ರಾಮದಲ್ಲಿ ಘಟನೆ ನಡೆದಿರುವಂಥದ್ದು. ಸಂಗಪ್ಪ ಎಂಬುವರ ತೋಟಕ್ಕೆ ಅಳವಡಿಸಿದಂತಹ ವಿದ್ಯುತ್ ತಂತಿಯನ್ನು ತುಳಿದು ಸುದೀಪ್ ಸಾವನ್ನಪ್ಪಿದ್ದಾರೆ. ತೋಟಕ್ಕೆ ಹಂದಿ ಬರುತ್ತೆ, ಕಾಡು ಹಂದಿ ಬರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ವಿದ್ಯುತ್ ತಂತಿ ಬೇಲಿಯನ್ನು ಅಳವಡಿಕೆ ಮಾಡಲಾಗಿತ್ತು. ಆದರೆ ಆಕಸ್ಮಿಕವಾಗಿ ಸುದೀಪ್ ಎಂಬಾತ 25 ವರ್ಷದ ಸುದೀಪ್ ಎಂಬಾತ ವಿದ್ಯುತ್ ತಂತಿಯನ್ನು ತುಳಿದು ಇಲ್ಲಿ ಸಾವನ್ನಪ್ಪಿದ್ದಾರೆ. ಇಲ್ಲಿ ಕಾಡು ಹಂದಿಯನ್ನು ತಡೆಯುವಂತಹ ನಿಟ್ಟಿನಲ್ಲಿ ತೋಟಕ್ಕೆ ತಂತಿ ಬೇಲಿಯನ್ನು ಅಳವಡಿಕೆ ಮಾಡಲಾಗಿತ್ತು, ವಿದ್ಯುತ್ ತಂತಿ ಬೇಲಿಯನ್ನು. ಆದರೆ ಸುದೀಪ್ ಎಂಬ 25 ವರ್ಷದ ಯುವಕ ಆಕಸ್ಮಿಕವಾಗಿ ತಂತಿ ಬೇಲಿ ತಗುಲಿ ವಿದ್ಯುತ್ ಶಾಕ್ನಿಂದ ಸಾವನ್ನಪ್ಪಿದ್ದಾರೆ. ಇದೀಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಬಿಟ್ಟಿರುವಂಥದ್ದು. ಬೀದರ್ ಜಿಲ್ಲೆಯ ಚಿಟ್ಟಗುಪ್ಪ ತಾಲೂಕಿನ ಬಸೀರಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಇಲ್ಲೆಪ್ಪ ತಂದೆ ಸಂಗಪ್ಪ ರವರ ತೋಟಕ್ಕೆ ಕಾಡು ಹಂದಿ ಬರುತ್ತೆ ಆ ಒಂದು ಕಾರಣಕ್ಕಾಗಿ ತೋಟಕ್ಕೆ ಕರೆಂಟ್ ಹಾಕಿದ್ರು, ಅಂದರೆ ವಿದ್ಯುತ್ ತಂತಿಯನ್ನು ಹಾಕಿದ್ರು. ಆಕಸ್ಮಿಕವಾಗಿ ವಿದ್ಯುತ್ ತಗುಲಿ ಈಗ ಸುದೀಪ್ ಎನ್ನುವಂತಹ ಹುಡುಗ 25 ವರ್ಷದ ಹುಡುಗ ಈಗ ಸಾವನ್ನಪ್ಪಿದ್ದಾರೆ. ಆಕಸ್ಮಿಕವಾಗಿ ತಂತಿ ಬೇಲಿ ತಗುಲಿರುವಂಥದ್ದು, ವಿದ್ಯುತ್ ತಂತಿ ಬೇಲಿ ತಗುಲಿ ವಿದ್ಯುತ್ ಶಾಕ್ನಿಂದಾಗಿ ಸುದೀಪ್ ಎಂಬ 25 ವರ್ಷದ ಯುವಕ ಸಾವನ್ನಪ್ಪಿದ್ದಾರೆ. ಸದ್ಯ ಈಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿಟ್ಟಗುಪ್ಪ ತಾಲೂಕಿನ ಬಸೀರಾಪುರ ಗ್ರಾಮದಲ್ಲಿ ಘಟನೆ ನಡೆದಿರುವಂಥದ್ದು. ಅಂದರೆ ಕಾಡು ಹಂದಿ ತೋಟಕ್ಕೆ ಬರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಇಲ್ಲಿ ವಿದ್ಯುತ್ ತಂತಿಯನ್ನು ಅಳವಡಿಕೆ ಮಾಡಲಾಗಿತ್ತು. ಆದರೆ ವಿದ್ಯುತ್ ತಂತಿಯನ್ನು 25 ವರ್ಷದ ಸುದೀಪ್ ಎಂಬಾತ ಆಕಸ್ಮಿಕವಾಗಿ ತಗುಲಿರುವಂಥದ್ದು ಆತನಿಗೆ. ಅದು ವಿದ್ಯುತ್ ಶಾಕ್ನಿಂದಾಗಿ ಸುದೀಪ್ ಎಂಬಾತ ಸಾವನ್ನಪ್ಪಿದ್ದಾರೆ. ಹಂದಿಯನ್ನು ತಡೆಯಲು ಹಾಕಿದಂತಹ ವಿದ್ಯುತ್ ತಂತಿ ತುಳಿದು ಸಾವನ್ನಪ್ಪಿರುವಂಥದ್ದು. ಸದ್ಯ ಸುದೀಪ್ ರವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾಕಂದರೆ ಇನ್ನು 25 ವರ್ಷ ಬಾಳಿ ಬದುಕಬೇಕಾದಂತಹ ಯುವಕ ವಿದ್ಯುತ್ ತಂತಿಯ ಸ್ಪರ್ಶದಿಂದ ಸಾವನ್ನಪ್ಪಿರುವಂಥದ್ದು. ಹಾಗಾಗಿ ಸಹಜವಾಗಿಯೇ ಕುಟುಂಬಸ್ಥರ ಆಕ್ರಂದನ ಇಲ್ಲಿ ಮುಗಿಲು ಮುಟ್ಟಿರುವಂಥದ್ದು. ಬೀದರ್ ಜಿಲ್ಲೆಯ ಚಿಟ್ಟಗುಪ್ಪ ತಾಲೂಕಿನ ಬಸೀರಾಪುರ ಗ್ರಾಮದಲ್ಲಿ ಘಟನೆ ನಡೆದಿರುವಂಥದ್ದು. ಸಂಗಪ್ಪ ಎಂಬುವರ ತೋಟಕ್ಕೆ ವಿದ್ಯುತ್ ತಂತಿಯನ್ನು ಅಳವಡಿಕೆ ಮಾಡಲಾಗಿತ್ತು. ಕಾಡು ಹಂದಿಗಳ ಒಂದು ಉಪಟಳ ಹೆಚ್ಚಾಗಿತ್ತು. ಹಾಗಾಗಿಯೇ ತೋಟದ ಮಾಲೀಕ ಇಲ್ಲಿ ವಿದ್ಯುತ್ ತಂತಿ ಬೇಲಿಯನ್ನು ಅಳವಡಿಕೆ ಮಾಡಿದ್ರು. ಆಕಸ್ಮಿಕವಾಗಿ ಸುದೀಪ್ ಎಂಬಾತ ವಿದ್ಯುತ್ ಸ್ಪರ್ಶ ಮಾಡಿದ್ದಾರೆ. ವಿದ್ಯುತ್ ಸ್ಪರ್ಶದಿಂದ ಸುದೀಪ್ ಇಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು 25 ವರ್ಷದ ಸುದೀಪ್ ಈಗ ವಿದ್ಯುತ್ ತಂತಿ ತಗುಲಿ, ಅಂದರೆ ತಂತಿ ಬೇಲಿ ತಗುಲಿ ಸಾವನ್ನಪ್ಪಿರುವಂತಹ ಯುವಕ. ಚಿಟ್ಟಗುಪ್ಪ ತಾಲೂಕಿನ ಬಸೀರಾಪುರ ಗ್ರಾಮದಲ್ಲಿ ಘಟನೆ ನಡೆದಿರುವಂಥದ್ದು. ಬೀದರ್ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು. ವಿದ್ಯುತ್ ತಂತಿ ತಗುಲಿ ಸಾವನ್ನಪ್ಪಿದ್ದಾರೆ.